ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಆರ್ಯ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಎಲ್ಲ ವೀಡಿಯೋಸ್ನೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ, ಆರ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಆರ್ ಥ್ರೂ ಇನ್ಸ್ಟಾಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇಫ್ ಪಾಸಿಬಲ್ ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಎಲ್ಲ ಒಂದು ತುಂಬ ಜನ ಸ್ಟೂಡೆಂಟ್ಸು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರು ಕೂಡ 590, 580 ಆ ಥರ ತೊಗೊಂಡಿದ್ರು ಕೂಡ ಅವ್ರಿಗೆ MBBS ಸೀಟ್ ಸಿಕ್ಕಿಲ್ಲ. ಅವ್ರಿಗೆ ಬೇರೆ ಕೋರ್ಸ್ ಅಲರ್ಟ್ ಆಗಿರುತ್ತೆ, ಐದರ್ ಇಂಜಿನಿಯರಿಂಗ್, BDS ಆರ್ ಆಯುಷ್ ಆಗಿರ್ಬೋದು. ದಟ್ಸ್ ದೇರ್ ವಿಶ್. ಅವ್ರು ಏನು ಡೈಲಮಾದಲ್ಲಿದ್ದಾರೆ, ನಾವು ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ನಾವು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಸೀಟ್ ಸಿಗುತ್ತಾ, ಸೀಟ್ ಸಿಕ್ಕರೆ ನಾವು ನೆಕ್ಸ್ಟ್ ಏನು ಮಾಡಬೇಕು? ಸೊ ಆ ಎಲ್ಲ ಕ್ವಶನ್ಸ್ಗೂ ಕೂಡ ನಾನಿಲ್ಲಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಕ್ವಶನ್ಸ್ಗೂ ಕೂಡ ನಾನಿಲ್ಲಿ ಆನ್ಸರ್ಸ್ನ ಕವರ್ ಮಾಡಿದ್ದೀನಿ. ಫಸ್ಟು ಬಿಫೋರ್ ನೀವು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಆ ಮಾಪಪ್ಪಲ್ಲಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ನ ನೀವು ನೋಡಬೇಕಾಗತ್ತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ವೀಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ನೋಡಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅಂತ ನೀವು ನೋಡಬೇಕಾಗತ್ತೆ. ಈ ವರ್ಷ ಏನಾಗಿದೆಯಪ್ಪ ಅಂದರೆ ತುಂಬ ಕಡಿಮೆ ಸೀಟ್ಸ್ ಅವೈಲಬಿಲಿಟಿ ಇದೆ. ಈವನ್ 598 ತೊಗೊಂಡಿದ್ರು ಕೂಡ ತುಂಬ ಕಷ್ಟ ಸಿಗುವಂಥದ್ದು ಈ ವರ್ಷ ಮಾಪಪ್ಪಲ್ಲಿ ಗೌರ್ಮೆಂಟ್ ಸೀಟು. ಸಪೋಸ್ ನಾವೇನಾದರೂ ಪ್ರೈವೇಟ್ ಸೀಟ್ಗೆ ಹೋಗ್ತೀವಿ ಅಂದರೆ ದಟ್ಸ್ ದೇರ್ ವಿಶ್. ದೆನ್ ಬಿಫೋರ್ ಅಪ್ಲೈಯಿಂಗ್ ಟು ದ ಎನಿ ಪರ್ಟಿಕ್ಯುಲರ್ ಕಾಲೇಜ್, ಆ ಕಾಲೇಜಲ್ಲಿ ಯಾವ್ಯಾವ ಟೈಪ್ ಆಫ್ ಸೀಟ್ಸ್ಗೆ ಎಷ್ಟೆಷ್ಟು ಫೀ ಇದೆ ಅಂತ ದಯವಿಟ್ಟು ನೋಡಿಬಿಟ್ಟು ನೆಕ್ಸ್ಟ್ ನೀವು ಡಿಸಿಷನ್ನ ತಗೊಳ್ಳಿ. ಆಫ್ಟರ್ ದಿಸ್, ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್, ಪ್ಲೀಸ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಯಾಕಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ಡಿಸ್ಕಸ್ ಮಾಡಿ, ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿ, ನಾನು ಈ ಥರ ಸೀಟ್ ತೊಗೊಳ್ತಾ ಇದ್ದೀನಿ, ಇಂಥ ಕಾಲೇಜ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ದೆನ್ ಇಫ್ ಯು ಆರ್ ವೆರಿ ಶ್ಯೂರ್ ದಟ್ ಐ ವಿಲ್ ಗೆಟ್ ಸೀಟ್, ದೆನ್ ಓನ್ಲಿ ಯು ಹ್ಯಾವ್ ಟು ಪ್ರೊಸೀಡ್. ನಿಮ್ಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ನನಗೆ ಆ ಸೀಟ್ ಸಿಗುತ್ತೆ ಮಾಪಪ್ಪಲ್ಲಿ ಅನ್ನೋದಾಗಿದ್ರೆ ಮಾತ್ರ ಮಾಪಪ್ ರೌಂಡ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ತುಂಬ ತೊಂದರೆನಲ್ಲಿ ಸಿಗಾಕೊಳ್ತೀರಾ. ದೆನ್ ಇಫ್ ಯು ಆಲ್ರೆಡಿ ಟೇಕನ್ ಅಡ್ಮಿಷನ್ ಇನ್ ಎನಿ ಅದರ್ ಕೋರ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ರಿಗಾರ್ಡಿಂಗ್ ದ ರಿಟರ್ನ್ ಆಫ್ ದ ಡಾಕ್ಯುಮೆಂಟ್ಸ್. ನೀವು ಆಲ್ರೆಡಿ ಐದರ್ ಇಂಜಿನಿಯರಿಂಗ್ ಆಗಿರ್ಬೋದು, ಬಾಮ್ಸ್ ಆಗಿರ್ಬೋದು, ಆಯುರ್ವೇದ ಅಥವಾ ಡೆಂಟಲ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಲ್ಲಿ ನಿಮಗೆ ಆಲ್ರೆಡಿ ಸೀಟ್ ಸಿಕ್ಕಿ ತುಂಬ ಜನ ಸೆಕೆಂಡ್ ರೌಂಡಲ್ಲೇ ಅಡ್ಮಿಷನ್ ಮಾಡ್ಕೊಂಬಿಟ್ಟಿದ್ದೀರಾ. ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಸೊ ನೀವೇನು ಮಾಡಬೇಕಪ್ಪ ಅಂತ ಹೇಳೋದಾದರೆ, ನಿಮ್ಮ ಕಾಲೇಜಲ್ಲಿರುವಂಥ ಪ್ರಿನ್ಸಿಪಲ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ವಿತ್ ಯುವರ್ ಪೇರೆಂಟ್ಸ್. ಏನಂದರೆ, ನೀವು ನಾನು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ನನಗೇನಾದರೂ ಸೀಟ್ ಸಿಕ್ಕಿದ್ರೆ ನಾನು ಕೊಟ್ಟಿರುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನನಗೆ ರಿಟರ್ನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಅವ್ರನ್ನ ಕೇಳಬೇಕಾಗತ್ತೆ. ಯಾಕಂದರೆ ತುಂಬ ಕಾಲೇಜಲ್ಲಿ ವಾಪಸ್ ಕೊಡಲ್ಲ, ಯಾಕಂದರೆ ಎಂಟಿ ಸೀಟ್ಸ್ ಉಳ್ಕೊಳ್ಳುತ್ತಲ್ಲ, ಅವ್ರು ಏನು ಮಾಡ್ತಾರೆ ಆ ಸೀಟ್ಸ್ಗಳ ಜೊತೆ. ದೆನ್ ಡೋಂಟ್ ಸಿಂಪ್ಲಿ ಪೇ ಕಾಷನ್ ಡೆಪಾಸಿಟ್ ಫಾರ್ ದ ಮಾಪಪ್ ರೌಂಡ್. ಕಾಷನ್ ಡೆಪಾಸಿಟ್ನ ಸುಮ್ಮನೆ ಕಟ್ಟಬೇಡಿ, ಫಸ್ಟು ಡಿಸ್ಕಸ್ ಮಾಡಿ. ಆಮೇಲೆ ನಿಮ್ಗೇನಾದರೂ ಫಸ್ಟು ಡಿಸ್ಕಸ್ ಮಾಡಿ. ನೀವಿನ್ನೂ ದೆನ್ ಯು ಆರ್ ಇನ್ನೂ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳೋದಾದರೆ, ದೆನ್ ಗೋ ಆ್ಯಂಡ್ ಪೇ ದ ಕಾಷನ್ ಡೆಪಾಸಿಟ್. ದೆನ್ ಅಂಡರ್ಸ್ಟ್ಯಾಂಡ್ ದ ಕಾಂಪಿಟೇಷನ್ ಲೆವೆಲ್. ಈ ಇಯರ್ ತುಂಬ ಕಾಂಪಿಟೇಷನ್ ಇದೆ. ಸೊ ಸುಮ್ಮನೆ ಹೋಗಿ ಟ್ರ್ಯಾಪಿಗೆ ಬೀಳಬೇಡಿ. ಆ ಒಂದು ಕಾಷನ್ ಡೆಪಾಸಿಟು ಕೂಡ ಸಪೋಸ್ ನೀವು ಬೇರೆ ಕಾಲೇಜೇ ಅಲರ್ಟ್ ಆಯಿತು, ಯಾವುದೋ ಒಂದು ತುಂಬ ಲೋ ಲೆವೆಲ್ ಕಾಲೇಜೇ ಅಲರ್ಟ್ ಆಯಿತು, ಬಟ್ ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ಡೋಂಟ್ ಸಿಂಪ್ಲಿ ಪೇ ದ ಕಾಷನ್ ಡೆಪಾಸಿಟ್. Then if seat is alerted, you have to compulsory take admission in that college, or else you are in a great danger. ನಿಮಗೆ ಸೀಟ್ ಸಿಗುತ್ತೆ, ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ಇನ್ ದಟ್ ಕಾಲೇಜ್ ಓನ್ಲಿ. ಇಲ್ಲ ನನಗೆ ಅದು ಬೇಡ, ನಾನು ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ತುಂಬ ತೊಂದರೆ ಆಗುತ್ತೆ. ನೀವು ಕೊಟ್ಟಿರುವಂಥ ಕಾಷನ್ ಡೆಪಾಸಿಟ್ ಎಲ್ಲ ಹೋಗುತ್ತೆ. ಸೊ ಬಿಫೋರ್ ಜಂಪ್ ಇನ್ ಟು ಮಾಪಪ್, ಪ್ಲೀಸ್ ಥಿಂಕ್ ಆ್ಯಂಡ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟ್ ಮುಂದುವರಿರಿ. ಹ್ಯಾವ್ ಅ ಪೇಷನ್ಸ್, ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್, ದೆನ್ ಓನ್ಲಿ ಯು ಹ್ಯಾವ್ ಟು ಪ್ರೊಸೀಡ್, ಬಿಕಾಸ್ ದಿಸ್ ಇಸ್ ಯುವರ್ ಫ್ಯೂಚರ್. ಸೊ ನೀವು ನಿಮ್ಮ ಫ್ಯೂಚರ್ನ ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ತೀರಾ? ಜಸ್ಟ್ ಇನ್ನೇನು ನೆಕ್ಸ್ಟ್ ಇಯರ್ ಮೇ ಆರ್ ಆಗಸ್ಟ್ಗೆ, ಮತ್ತು ನೆಕ್ಸ್ಟ್ ಇಯರ್ ಮೇ ಅಥವಾ ಜೂನಿಗೆ ಮತ್ತೆ ನೀಟ್ ಎಕ್ಸಾಮ್ ಬರುತ್ತೆ. ಒಂದು ಫರ್ಮ್ ಡಿಸಿಷನ್ ತೊಗೊಂಡು, ಇಫ್ ಯು ವಾಂಟ್ ಟು ಟೇಕ್ ಅ ಡ್ರಾಪ್ ತೊಗೊಂಡು ನೀವು ಪ್ರೊಸೀಡ್ ಆಗ್ಬೋದು. ದೆನ್ ತುಂಬ ಜನ ಕೇಳ್ತಾ ಇದ್ದೀರಾ ಏನಪ್ಪ ಅಂದರೆ, ಹೌ ಟು ಎಕ್ಸಿಟ್ ಫ್ರಮ್ ಅ ಮಾಪಪ್ ರೌಂಡ್. ನಾವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ನಮಗೆ ಸೀಟ್ ಸಿಕ್ಕಿಲ್ಲ, ಬಟ್ ನಾವು ಮೆಡಿಕಲ್
ಹೇಗೆ ಎಕ್ಸಿಟ್ ಆಗಬೇಕು ಮಾಪಪ್ ರೌಂಡಿಂದ ಅಂತ ಹೇಳಿದರೆ ಏನು ಮಾಡಬೇಡಿ, ಜಸ್ಟ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿ, 000 ಕೊಡಿ ಎಲ್ಲದಕ್ಕೂ 0 ಕೊಟ್ಬಿಟ್ಟು ಸೊ ನೀವು ಯಾವುದೇ ಆಪ್ಷನ್ ಎಂಟ್ರಿ ಆಗಿಲ್ಲ ಅಂದರೆ ಆಟೋಮೆಟಿಕಲಿ ಯು ಆರ್ ಕನ್ಸಿಡರ್ಡ್ ಆಸ್ ಎಕ್ಸಿಟ್ ಫ್ರಮ್ ದ ಮಾಪಪ್ ರೌಂಡ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಈ ವಿಡಿಯೋನು ಕೂಡ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.